ಓ ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಿತಿನ್ ನೈಸ್ ಮಾತಾಡ್ತಾ ಇದ್ದೀನಿ. ಸೊ ಏನಿದು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ಕೊಂಡ್ರೆ, ಎಸ್ ಎಕ್ಸಾಕ್ಟ್ಲಿ ಏನಂದ್ರೆ ಇವತ್ತು ನಾವು ಎಲ್ಗೋ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ. ಅದು ಯಾವ ವೆಹಿಕಲ್ ಅಂತ ನಿಮಗೆ ಕೆಲವೇ ಕ್ಷಣಗಳಲ್ಲಿ ಇಲ್ಲ ಇನ್ನು ಈ ವಿಡಿಯೋ ಎಂಡ್ ಆಗೋದ್ರೊಳಗೆ ತೋರಿಸ್ತೀನಿ. ಸೊ ಎಲ್ಲಿಗೆ ಹೋಗ್ತಾನೆ ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ಆಲ್ರೆಡಿ ತಮ್ಮನೆಲ್ಲ ಕೆಲವು ನೋಡಿರ್ತಾರೆ, ಅದು ನನಗೆ ಚಿಂತೆ ಇಲ್ಲ, ಆದ್ರೂ ಸ್ವಲ್ಪ ನಿಮಗೆ ಕ್ಯೂರಿಯಾಸಿಟಿ ಇಟ್ಟಿರ್ತೀನಿ. ಸೊ ಇವಾಗ ನಾವು ಈ ಟ್ರಾವೆಲಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಕಮ್ ಆನ್ ಲೆಟ್ಸ್ ಗೋ. ಇದು ಸರ್ಜಾಡ. ಸೊ ಈಗ ತಾನೇ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೀವಿ. ಈಗ ನಾವು ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ ಅಂದ್ರೆ ಆನೆಕಲ್ಲಿಂದ ಸ್ಟಾರ್ಟ್ ಮಾಡಿದೀವಿ. ಟೈಮ್ ಎಕ್ಸಾಕ್ಟ್ಲಿ ಬಂದು 1:22 ಆಗಿದೆ. ಸೊ ನೋಡೋಣ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ. ನಾವು ಇವತ್ತು ಹೋಗ್ತಾ ಇರೋದು ಒಂದು ಮಹೀಂದ್ರ ಪಿಕಪ್ ಅಲ್ಲಿ ಹೋಗ್ತಾ ಇದೀವಿ. ಎಲ್ಲಿಗೆ ಅಂದ್ರೆ ಆಕ್ಚುಲಿ ನಾವು ಹೋಗ್ತಾ ಇರೋದು ಏನಕ್ಕೆ ಅಂತ ಕೇಳಿದ್ರೆ, ನೀವು ಏನ್ ಮಾಡಕ್ ಬೇರೆ ಕೆಲಸ ಇಲ್ವಾ, ಆರಾಮ ಫ್ರೀ ಆಗಿದ್ದೀರ ಅಂತಲ್ಲ. ಆಕ್ಚುಲಿ ಕೆಲಸ ಇರೋದು ನಮ್ಗಿಲ್ಲ, ಓಕೆ ನಾವು ಒಪ್ಕೊಂತೀವಿ, ಇದೊಂದು ಬದುಕಿ, ಇದೊಂದು ಜನ್ಮವೇ. ಬಟ್ ಅಲ್ಲಿದಲ್ಲ ಜೋಸಫ್ ಅವನ ಹೆಸರು. ಸೊ ಜೋಸಫ್ಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಅವ್ರದ್ದು ಬೇಜಾನ್ ಬಿಸ್ನೆಸ್ಗಳಿದಾವೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಸೊ ಅಷ್ಟೊಂದು ಬಿಸ್ನೆಸ್ಗಳಲ್ಲಿ ಈ ಪಿಕಪ್ ಬಿಸ್ನೆಸ್ ಒಂದು ಲ್ಯಾಟ್ರಿ. ಸೊ ಇದಕ್ಕೋಸ್ಕರ ನಾವು ಇವತ್ತು ಅಲ್ಲಿ ಹೋಗ್ತಾ ಇದೀವಿ. ಹೋಗೋ ದಾರಿಯಲ್ಲಿ ಏನೇನಾಗುತ್ತೆ, ಏನೇನು ವಿಶೇಷಗಳು ಅಂತ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೊ ನಾವಿವಾಗ ನೈಸ್ ರೋಡ್ ಹತ್ರ ಬಂದ್ವಿ. ಸೊ ನಾನು ಸಿಕ್ಕಾಪಟ್ಟೆ ಜೋಶಲ್ಲಿದ್ದೆ, ನಮ್ಮ ಹುಡುಗ ನಮ್ಮನ್ನ ನೈಸ್ ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಬಟ್ ಈ ನನ್ನ ಮಗ ನೋಡಿದ್ರೆ ದುಡ್ಡು ಉಳಿಸ್ಬೇಕು ಅಂದ್ಬಿಟ್ಟು ಸಿಟಿ ಒಳಗೆ ಕರ್ಕೊಂಡು ಹೋದ್ರೆ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಫ್ರೆಂಡ್ಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಸೊ ಆವಾಗಲೇ ನಾವು ಬಂದ್ವಿ, ನೈಸ್ ರೋಡ್ ಮಿಸ್ ಆಯ್ತು ಅಂತ ಸಿಕ್ಕಾಪಟ್ಟೆ ಬೇಜಾರಾದ್ವಿ. ಸೊ ಆ್ಯಕ್ಚುಲಿ ನಮಗೆ ಇದೊಂದು ಸಿಕ್ಕಾಪಟ್ಟೆ ಒಂದು ವ್ಯೂ ತೋರಿಸ್ಬೇಕು ಅಂದ್ಬಿಟ್ಟೆ ಇವನು ಬಂದಿದಂತೆ ಈ ಕಡೆ. ಏನಂದರೆ ಇವತ್ತು ವಿಷ್ಣುವರ್ಧನ್ ಅವ್ರ ಬರ್ತ್ಡೇ ಇತ್ತಲ್ಲ. ಸೊ ವಿಷ್ಣುವರ್ಧನ್ ಅವ್ರ ಸಮಾಧಿ ಇದೆ ಇಲ್ಲೇ ಇತ್ತು, ಇದು ಒಳಗೆ ಹೋಗ್ಬೇಕು, ಅಲ್ಲಿದೆ ನೋಡಿ ಸಮಾಧಿ. ಸೊ ಅದಕ್ಕಾಗಿ ತೋರಿಸೋಣ ಅಂದ್ಕೊಂಡೆ ನಮ್ಮನ್ನ ಈ ಕಡೆ ಕರ್ಕೊಂಬಂದಂತೆ. ಬಟ್ ಇವನು ಸ್ಟೋನ್ ಹಾರ್ಟೆಡ್ ಅಂದ್ಕೊಂಡೆ, ಬಟ್ ಇಷ್ಟೊಂದು ಕೈಂಡ್ ಹಾರ್ಟೆಡ್ ಅಂತ ಗೊತ್ತಾಗಲಿಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ. ಸೊ ಆನೆಕಲ್ ಸುತ್ತಮುತ್ತಲ ಇರೋ ಜನ ಯಾರಾದರೂ ನಿಮಗೆ ಈ ಬೊಲೆರೋ ಪಿಕಪ್ ವೆಹಿಕಲ್ ಬೇಕು ಅಂದರೆ, ಸೊ ನಾನು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ಸಹ ಕೊಟ್ಟಿರ್ತೀನಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಫ್ಲ್ಯಾಟ್ 500 ರೂಪೀಸ್ ಆಫರ್ ಕೊಡ್ತೀವಿ. ಸೊ ನಾವು ಫೈನಲಿ ತುಮಕೂರಿಗೆ ರೀಚ್ ಆಗೇ ಬಿಟ್ವಿ. ಪರವಾಗಿಲ್ಲ, ಒಂದು 2.5 hours ಎಷ್ಟಾಯ್ತು ಗೊತ್ತಿಲ್ಲ, ಅಲ್ಲಿ ಬಿಟ್ಟಿದ್ದು ಎಷ್ಟು ಗೊತ್ತಿಲ್ಲ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. ಈ ವಿಡಿಯೋನ ಯಾರಾದರೂ ತುಮಕೂರು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ನಿಮ್ಮೂರು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹುಡುಗಿರು ಸ್ವಲ್ಪ ಚೆನ್ನಾಗಿದ್ದಾರೆ. ಬರೀ ಇಂಥದೆಯ. ಸ್ವಲ್ಪ ಲಾಂಗ್ ಜರ್ನಿ ಅಲ್ವಾ, ಸೊ ಅದಕ್ಕೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸುಸು ಮಾಡಿ ಬಂದೆ. ಸೊ ಫೈನಲಿ ನಾವು ಬಂದಿದ್ದೀವಿ ಸಿದ್ಧಗಂಗಾ ಮಠಕ್ಕೆ. ಸೊ ಬನ್ನಿ ಹೋಗೋಣ, ಒಳಗಡೆ ಯಾವ ರೀತಿ ಇರುತ್ತೋ ನೋಡೋಣ. ನೋಡಿ, ನಾವು ಎಂಟರ್ ಆಗಿದ ತಕ್ಷಣ ಈ ಥರ ಲೆಫ್ಟ್ ಸೈಡಲ್ಲಿ ಹುಡುಗರೆಲ್ಲನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾವು ಬಂದಿರೋದು ಈಗ ಒಂದು 5 ಗಂಟೆ ಆಗಿದೆ ಈವ್ನಿಂಗಲ್ಲಿ. ಸೊ ಎಲ್ಲ ಹುಡುಗರು ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ತೊಡಕೊಂಡಿದ್ದಾರೆ. ನೋಡಿ, ಇಲ್ಲೆಲ್ಲ ಚಿಕ್ಕ ಮಕ್ಕಳು ಅವರಷ್ಟಕ್ಕೆ ಅವರೇ ಒಂದಿಷ್ಟು ಏರಿಯಾಗಳು ಅಂತ ಕ್ಲಿಯರ್ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಇಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅವ್ರ ಏರಿಯಾನೆಲ್ಲ ನೀವು ನೋಡ್ಬೋದು. ಇದೇ ನೋಡಿ ಹಳೆ ಮಠಕ್ಕೆ ಹೋಗೋ ದಾರಿ, ರೈಟ್ ಸೈಡಲ್ಲಿ ಒಂದು ಕಾಣಿಸುತ್ತೆ. ಇದ್ರ ಒಳಗಡೆನೆ ಸ್ವಾಮೀಜಿಗಳನ್ನ ಇಟ್ಟಿದ್ದಾರೆ. ಎಸ್, ಈ ಕಡೆ ಲೆಫ್ಟ್ ಸೈಡ್ಗೆ ಹೋದರೆ ಒಂದು ಬೆಟ್ಟ ಥರ ಇದೆ, ಸ್ಟೆಪ್ಸ್ ಇರ್ಬೋದೇನೋ, ತುಂಬ ಚೆನ್ನಾಗಿದೆ, ನಾವು ಹತ್ಬೋದು, ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಇದ್ರ ಒಳಗಡೆ ಹೋದರೆ ಪಾರ್ಕ್ ಎಲ್ಲ ಇದೆ ಅಂತ. 5:30ಗೆ ಲಾಸ್ಟ್ ಅಂತ ಹೇಳಿದ್ರು. ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಟೈಮ್ ತುಂಬ ಜಾಸ್ತಿ ಆಗಿದೆ. ಸೊ ಅದರಿಂದ ನಮಗೆ ಇದ್ರ ಒಳಗೆ ಹೋಗಲಿಕ್ಕೆ ಅವಕಾಶ ಸಿಗಲಿಲ್ಲ.
ಸೊ ಇಲ್ಲಿ ನೋಡಿ ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ಮೇ ಬಿ ಪೂಜೆ ಏನಾದ್ರು ಇರ್ಬೋದು ನಾವು. ಸೊ ಅದಕ್ಕೆಲ್ಲ ಎಷ್ಟು ಸಾಲಾಗಿ ನಿಂತಿದ್ದಾರೆ, ಎಷ್ಟು ಶಿಸ್ತಾಗಿ ನಿಂತಿದ್ದಾರೆ. ಸೊ ಇದಕ್ಕೋಸ್ಕರನೇ ನಮ್ಮ ಈ ಸಿದ್ಧಗಂಗಾ ಮಠದಲ್ಲಿ ಸಿಕ್ಕಾಪಟ್ಟೆ ಎಲ್ರಿಗೂ ಜನಗಳಿಗೆ ಇಷ್ಟ ಆಗಿರುವಂಥದ್ದು. ಈ ಶಿಸ್ತುಗೋಸ್ಕರನೇ ಅವರ ಮಕ್ಕಳುಗಳನ್ನ ತಂದು ಇಲ್ಲಿ ಸೇರಿಸ್ತಾರೆ, ಲೈನ ಹೋಗ್ತಿರ್ತಾರೆ ಇಬ್ಬಿಬ್ಬರ ಜೊತೆ ಮಾಡಿ. ಮೋಸ್ಟ್ಲಿ ವೇದಾಭ್ಯಾಸಕ್ಕಾಗಿ ಹೋಗ್ತಿರ್ಬೋದು. ಅವ್ರ ಕೆಲವ್ರ ಕೈಗಳೆಲ್ಲ ಬುಕ್ಸ್ ಎಲ್ಲ ಇದ್ದಾವೆ. ನೋಡಿ ಎಷ್ಟು ಜನ ಎಷ್ಟು ಲಕ್ಷಣವಾಗಿ ಈ ಬೆಳೆಯೋ ಪೈರು ಮೊಳಕೆ ಒಳಗೆ ಅಂತ ತಿಳ್ಕೊಳೋದು ಇದರಿಂದನೇ ಅಂತ ಅನಿಸುತ್ತೆ. ಎಷ್ಟು ಜನ ಹೋಗಿದ್ದಾರೆ. ಸರ್ಪ್ರೈಸು ಈ ಗಾಡಿಯಲ್ಲಿ ಬಂದಮೇಲೆ ಈ ಡ್ರೈವಿಂಗ್ ಸೀಟಲ್ಲಿ ಇಲ್ದಿರಾ ಇದಕ್ಕೆ ರಿವ್ಯೂ ಮಾಡಿದಿರಾ ಈ ವಿಡಿಯೋ ಹೆಂಗ್ ಕ್ಲೋಸ್ ಮಾಡುತ್ತೆ. ಸೊ ಲೆಟ್ಸ್ ಡೂ ದ ರಿವ್ಯೂ ಆಫ್ ದಿಸ್ ಮಹೀಂದ್ರ ಪಿಕಪ್. ಸ್ಟಾರ್ಟ್. ಇದು ಸಿಕ್ಕಾಪಟ್ಟೆ ಒಂಥರ ಡಿಫ್ರೆಂಟ್ ಆ್ಯಂಗಲ್ ಇಂದ ಇದೆ. ಇದು ಓಡಿಸೋದಕ್ಕೆ ಒಂಥರ ಮಜಾ ಸಿಗುತ್ತೆ ನಿಮಗೆ ಗಾಡಿನ. ಸೇಮ್ ಕಾರ್ಗಳು ಈ ಥರ ಓಡಿಸೋದರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಒಂದು ಆ್ಯಂಗಲ್ ಇಂದ ಒಂದು ಹೈಟ್ ಇಂದ ಓಡಿಸೋದ್ರಲ್ಲಿ ಸಿಕ್ಕಾಪಟ್ಟೆ ಮಜಾ ಇದೆ. ಪ್ಲಸ್ ಇದರಲ್ಲಿ ಡೀಸೆಲ್ ಇಂಜಿನ್ ಅಂದರೆ ಇದರ ಒಳಗಡೆ ಸಿಕ್ಕಾಪಟ್ಟೆ ಪವರ್ ಇದೆ. ನೀವು ಓಡಿಸೋದ್ರೆ ನಿಮ್ಗೆ ಆ ಫೀಲ್ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಗೇರ್ ಲಿವರ್ ಅಂತ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿದೆ. ನಾವು ಕಾರ್ಗಳಲ್ಲಿ ಅಲ್ಲಿ ಇಲ್ಲಿ ಯೂಸ್ ಮಾಡೋದಕ್ಕಿಂತ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗೇರ್ ಲಿವರ್ ಒಂಥರ ಡಿಫ್ರೆಂಟಾಗಿ ಒಂದು ಡಿಫ್ರೆಂಟ್ ಆ್ಯಂಗಲಿಂದ ಹಾಕ್ಬೇಕಾಗುತ್ತೆ. ಪ್ಲಸ್ ಓಡಿಸೋದು ಗಾಡಿ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿದೆ, ಇನ್ನೊಂದು ಮಾತೇ ಇಲ್ಲ ಇದರಲ್ಲಿ. ಸೊ ಬನ್ನಿ ಇನ್ನು ಮುಂದೆ ಹೇಳ್ತಾ ಇರ್ತೀನಿ. ಸೊ ನನಗೆ ಗೊತ್ತಾಯಿತು ನಿಮ್ಮಲ್ಲೂ ಕೆಲವ್ರು ಜನ ಈ ಗಾಡಿನ ಓಡ್ಸೋಕೆ ಇಷ್ಟ ಇದೆ ಅಂದ್ಬಿಟ್ಟು ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ನಾವು ಕಾರ್ ಓಡ್ಸೋಕೆ ಬರುತ್ತೆ ನಾವು ಇದನ್ನ ಓಡಿಸ್ಬೋದಾ ಅಂತ. ಸೊ ನಿಮಗೆ ಈ ಆನ್ಸರ್ ಏನು ಬೇಕಂದರೆ ಆಬ್ವಿಯಸ್ಲಿ ಓಡಿಸ್ಬೋದು, ಅಂಥ ಡಿಫ್ರೆನ್ಸ್ ಏನಿಲ್ಲ. ಕಾರ್ಗೂ ಇದಕ್ಕೆ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ನೀವು ಸ್ವಲ್ಪ ಈ ಜಡ್ಜ್ಮೆಂಟ್ ನೋಡ್ಕೋಬೇಕಾಗುತ್ತೆ. ಲೆಂತ್ ಇರುತ್ತೆ ಗಾಡಿ, ಸೊ ಕಾರ್ಗಳು ಅಷ್ಟೊಂದು ಲೆಂತ್ ಇರೋದಿಲ್ಲ. ಸೊ ಜಡ್ಜ್ಮೆಂಟ್ ನೋಡ್ಕೊಂಡು ಓಡಿಸಿದ್ರೆ ಮುಂಬಡೆ ಇರುತ್ತೆ, ನೀವು ಸಹ ಓಡಿಸ್ಬೋದು. ಸೊ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಹೇ ಈ ಆಕ್ಸಿಡೆಂಟು ನನಗೂ ಏನು ಸಂಬಂಧ ಇಲ್ಲಪ್ಪ. ವಿ ಆರ್ ಸೇಫ್ ಅಷ್ಟೇ.